ನಾವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ಮ್ಯೂಸಿಕಲಿಂದ ಒಂದು ಎಪಿಸೋಡ್ ಮಾಡೋದು ಅಥವಾ ಮ್ಯೂಸಿಕಲ್ ಏನೋ ಸಾಂಗ್ ಹೇಳಿ ಒಂದು ಎಪಿಸೋಡ್ನ ಮುಗಿಸೋದನ್ನ ನೋಡಿದೀವಿ. ಇಲ್ಲಿ ಮ್ಯಾಡ್ ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು? ಸೊ ಅಂದ್ರೆ ಹುಚ್ಚಿಡ್ಸೋ ಥರ ಹಾಡು ಹೇಳೋದ ಅಥವಾ ಎದುರುಗಡೆ ಇರೋ ಟೀಮ್ಗೆ ಹುಚ್ಚಿಡ್ಸಿ ಅವರು ಸಾಕಪ್ಪ ನಿಲ್ಲಿಸಿ ಅನ್ನೋ ಥರ ಹಾಡು ಹೇಳೋದ ಅನ್ನೋದನ್ನ ನೋಡ್ತಾ ಹೋಗೋಣ ಆಯ್ತಾ. ಬಿಗ್ ಬಾಸ್ ಏನು ಮುಗ್ದೋಯ್ತು. ಸೊ ಅದಾದ್ಮೇಲೆ ಏನಪ್ಪ ಅಂತ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ರು ಎಲ್ಲರೂ. ಅಂಥ ಟೈಮಲ್ಲಿ ಬಂದಿದ್ದ ಶೋ ಯಾವುದಪ್ಪ ಅಂತ ಹೇಳಿದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸು. ಈಗಾಗಲೇ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿ ಸಖತ್ ಮಜಾ ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆಲ್ರೆಡಿ 4 ಎಪಿಸೋಡ್ ಅಂತೂ ಆಗೋಯ್ತು. ಸೊ 4 ಎಪಿಸೋಡ್ ಅಂದರೆ ಹತ್ತತ್ರ 15 ದಿನ ಹೇಗಾಯ್ತು ಹೇಗೆ ಕಳೀತು ಅಂತಾನೆ ಗೊತ್ತಾಗಿಲ್ಲ. ನಾವಿನ್ನು ಬಿಗ್ ಬಾಸ್ ಗುಂಗಲ್ಲೇ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆದರೆ ಈಗ ಅದೇ ರೀತಿ ಎಂಟರ್ಟೈನ್ಮೆಂಟ್ ಕೊಡೋಕೆ ತಯಾರಾಗ್ತಾ ಇರೋ ಶೋ ಯಾವುದಪ್ಪ ಅಂತ ಹೇಳಿದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್. ಆಲ್ರೆಡಿ ಕಳಪೆಗೂ ಹೋಗಾಯ್ತು, ಉತ್ತಮನೂ ತಗೊಂಡಾಯ್ತು. ಈ ವಾರ ಕಳಪೆನ ಬಿಡಿಸ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ಬೇಕು. ಸೊ ಈ ಥರ ಒಂದು ಸವಾಲಿಗೆ ಬಂದು ನಿಂತಿದೆ ಶೋ. ಸೊ ಹಾಗಿದ್ರೆ ಈಗ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಸಖತ್ತಾಗಿದೆ, ಸಖತ್ ಥ್ರಿಲ್ಲಿಂಗ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ. ಏನಪ್ಪ ಅದು ಪ್ರೋಮೋ ಅಂತ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ಒಂದು ಲೈಕ್ ಬಟನ್ ಕೊಡಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ಒಂದು ಪ್ರೋಮೋ ಯಾವ ಥರ ಅಂತ. ಸೊ ಮೊದಲನೇದಾಗಿ ಪ್ರೋಮೋ ರಿಲೀಸ್ ಆಗಿದೆ. ಎಲ್ಲರೂ ಬಿದ್ದು ನಗ್ತಾ ಇದ್ದಾರೆ. ಅನುಪಮ ಅಂತೂ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಆ ಲೆವೆಲಿಗೆ ಅವ್ರು ನಗೋದನ್ನ ತೋರಿಸ್ತಾ ಇದ್ದಾರೆ. ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ನಕ್ಕು ಸುಸ್ತಾಗಿ. ಸೊ ಇನ್ನು ಚೈತ್ರಕ್ಕ ಅಂತೂ ಸಿಕ್ಕಾಪಟ್ಟೆ ಸಾಂಗ್ ಆಡ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ಯಾವ ಥರ ಹಾಡು ಅಂತ ಹೇಳಿದ್ರೆ ಆ ಹಾಡನ್ನು ಕೇಳಿದವರು ಖಂಡಿತವಾಗೂ ಆ ಸ್ಟೇಜಲ್ಲಂತೂ ನಿಂತ್ಕೊಳ್ಳೋಕ್ಕಾಗಲ್ಲ ಮತ್ತು ದೂರದಿಂದನೂ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಕರ್ಕಶವಾಗಿ ಆಡ್ತಿರೋ ಥರ ಒಂದು ತೋರಿಸ್ತಾ ಇದ್ದಾರೆ. ಸೊ ಇನ್ನೊಂದು ಐಶ್ವರ್ಯಾಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಅವರು ಕೂಡ ಹಾಡನ್ನು ಆಡಬೇಕು. ಸೊ ಆ ಹಾಡನ್ನು ಯಾವ ಥರ ಇರುತ್ತೆ ಅಂದರೆ ಆ ಹಾಡು ಆಡುವಾಗ ಡಿಸ್ಟರ್ಬೆನ್ಸ್ ಇರುತ್ತೆ. ಯಾವ ಥರ ಅಂದರೆ ಅವ್ರಿಗೆ ಮುಖಕ್ಕೆ ನೀರು ಎರಚೋ ಥರ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ, ಅದರಲ್ಲಿ ಅವರು ಹಾಡು ಹೇಳಬೇಕು. ಸೊ ಈ ಥರ ಯಾವುದೋ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಅಲ್ಲಿ ಮಂಜು ಅವರು ಹೇಳ್ತಾರೆ, ಅಯ್ಯೋ ನನಗೆ ದಯವಿಟ್ಟು ಎಲ್ಲಾದರೂ ದೂರ ಹೋಗ್ಬಿಟ್ಟು ಹಾಡು ಹೇಳು, ನನ್ನ ಕೈಯಲ್ಲಂತೂ ನೋಡೋಕ್ಕಾಗ್ತಾ ಇಲ್ಲ, ಜೈಲಲ್ಲಿದ್ದೀನಿ, ಇಲ್ಲೇ ಬೇಕಿದ್ರೆ ನೇಣ್ಗಾಕ್ಬಿಡು ಅನ್ನೋ ಥರ ಎಲ್ಲ ಕಮೆಂಟ್ರಿ ಹೊಡಿತಾ ಇದ್ದಾರೆ. ಆ ಲೆವೆಲಿಗೆ ಅಷ್ಟೊಂದು ಕರ್ಕಶವಾಗಿ ಆಡ್ತಾ ಇದ್ದಾರೆ ಚೈತ್ರ ಅನ್ನೋದು ಇಲ್ಲಿ ನೋಡಬೇಕು ಎಪಿಸೋಡ್ನ. ಸೊ ಹಾಗಿದ್ರೆ ಏನಪ್ಪ ಟಾಸ್ಕ್ ಅಂತ ಹೇಳಿದ್ರೆ ಮ್ಯಾಡ್ ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್. ಸೊ ಮ್ಯಾಡ್ ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಅಂದರೆ ಏನು? ಸೊ ಮ್ಯಾಡ್ ಅಂದ್ರೆ ಏನಂದರೆ ಅವ್ರು ಆಡೋ ಹಾಡು ನಮಗೆ ಹುಚ್ಚಿಡ್ಸೋ ಥರ ಇರಬೇಕು. ಸೊ ಹುಚ್ಚಿಡ್ಸೋ ಥರ ಅವ್ರು ಹಾಡು ಹೇಳಬೇಕು. ಅಂದರೆ ಇಲ್ಲಿ ಟಾಸ್ಕ್ ಏನಪ್ಪ ಈ ವಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಬಾಯ್ಸ್ ಟೀಮ್ಗೆ ಮತ್ತು ಗರ್ಲ್ಸ್ ಟೀಮ್ಗೆ ಈ ಒಂದು ಹಾಡು ಹೇಳುವ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ಅರ್ಥ ಆಯಿತು. ಸಾಂಗ್ ಅಂತೂ ಅವರೇ ಸೆಲೆಕ್ಟ್ ಮಾಡಿ ಈ ಕಂಟೆಸ್ಟೆಂಟ್ಗಳು ಈ ಹಾಡು ಹೇಳಬೇಕು, ಈ ಥರ ಹೇಳ್ಬೇಕಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಿದ್ದಾಗ ಅವರು ಆ ಹಾಡನ್ನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ ವಾಟರ್ ಇದೆ, ಮೈಕ್ ಇದೆ, ಡಿಸ್ಟರ್ಬೆನ್ಸ್ ಕೂಡ ಮಾಡ್ತಾ ಇರ್ತಾರೆ. ಸೊ ಒಟ್ಟಿನಲ್ಲಿ ಯಾರು ಡಿಸ್ಟರ್ಬೆನ್ಸ್ ಮಾಡೋ ಥರ ಆಡ್ತಾರೆ ಅನ್ನೋದು ಇಲ್ಲಿ ಟಾಸ್ಕ್ ಆಗಿದೆಯೇನೋ ಅಂದ್ಕೊಳ್ತೀನಿ. ಸೊ ಅದನ್ನು ಇಲ್ಲಿ ಪ್ರೋಮೋ ಮುಖಾಂತರ ತೋರ್ಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ವಾರದ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು 5ನೇ ಎಪಿಸೋಡಿನ ಟಾಸ್ಕ್. ಸೊ ಮ್ಯಾಡ್ ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಐ ಹೋಪ್ ನಿಮಗೆ ಈ ಒಂದು ಅಪ್ಡೇಟ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹಾಗಿದ್ರೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಎಲ್ಲರಿಗೂ ತುಂಬ ಧನ್ಯವಾದಗಳು.